ಉತ್ತರ ಕರ್ನಾಟಕದ ಸಮಸ್ಯೆ ಕುರಿತಾದ ಪ್ರಶ್ನೆಗಳು ಬಂದಾಗ ಯಾವುದೇ ರಾಜಕೀಯವಾಗಲಿ ಪಕ್ಷವಾಗಲಿ ಪಂಗಡವಾಗಲಿ ಇಲ್ಲ. ನಾವೆಲ್ಲರೂ ಉತ್ತರ ಕನ್ನಡದ ಸಾಮೂಹಿಕ ಅಭಿವೃದ್ಧಿ ಬಗ್ಗೆ ಕಂಕಣಬದ್ಧವಾಗಿ ಜನ ನಮಗೆ ಕಳಿಸಿದ್ದಾರೆ. ಅದನ್ನು ಶಿರಸಾವಹಿಸಿ ಪಾಲಿಸ್ತೀವಿ. ಕಬ್ಬು ಬೆಳೆಗಾರರ ಸಮಸ್ಯೆ ಒಂದು ಹಂತದಲ್ಲಿ ಮುಗಿದಿದೆ. ಸರ್ಕಾರ ಏನು ಕಾರ್ಖಾನೆ ಮಾಲೀಕರಿಗೆ ನಿರ್ದೇಶನ ಕೊಟ್ಟಿತ್ತು, ಆ ನಿರ್ದೇಶನದಂತೆ ಸರ್ಕಾರ ಕೊಟ್ಟಂಥ ನಿರ್ದೇಶನವನ್ನು ಎಲ್ಲ ಫ್ಯಾಕ್ಟ್ರಿ ಮಾಲಕರು ಮುಖ್ಯಮಂತ್ರಿ ಕೊಟ್ಟಂಥ ನಿರ್ಣಯವನ್ನು ಪಾಲಿಸಿದ್ದಾರೆ. ಅದರಂತೆ ರೈತರು ಮತ್ತು ಅವ್ರ ನಡುವೆ ಒಪ್ಪಂದ ಆಗಿದೆ. ಅದು ಹೊರತಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಮತ್ತು ಬೀದರ್ ಜಿಲ್ಲೆಯಲ್ಲಿ ಅಲ್ಪ ಸ್ವಲ್ಪ ಬೇರೆ ಬೇರೆ ರೀತಿಯ ಗಲಾಟೆಗಳಿದೆ. ಆದರೆ ಉತ್ತರ ಕರ್ನಾಟಕ ಮತ್ತು ನಮ್ಮ ಮಧ್ಯ ಕರ್ನಾಟಕ, ಈಗ ನಂದು ಫ್ಯಾಕ್ಟ್ರಿ ಇದೆ ಹಾವೇರಿಯಲ್ಲಿ, ಇಲ್ಲೆಲ್ಲ ಕಡೆ ನಮ್ಮ ಸಮಸ್ಯೆಗಳು ಬಗೆಹರಿದಿದೆ. ರೈತರು ನಾವು ಜೊತೆಗೆ ಹೋಗ್ತಾ ಇದ್ದೀವಿ, ಚೆನ್ನಾಗಿ ಕೆಲಸ ನಡೀತದೆ. ನೀವು ಸಮಸ್ಯೆ ಬಗೆಹರಿದಿದೆ ಅಂತ ಹೇಳ್ತಾ ಇದ್ದೀರಿ. ಆಗ ವಿಜೇಂದ್ರ ಅವರು ಹೇಳ್ತಾರೆ ನಾಳೆ ಪ್ರತಿಭಟನೆ ಮಾಡ್ತೇವೆ, ನಾವು ಕಬ್ಬು ಬೆಳೆಗಾರರ ಸಮಸ್ಯೆನ ಬಗೆಹರಿದಿಲ್ಲ ಇದುವರೆಗೂ ಸಂಪೂರ್ಣವಾಗಿ. ವಿಜೇಂದ್ರ ಹೊತ್ತಕ್ಕೆ ಬೇರೆ ಏನು ಕೆಲಸ ಇದೆ? ಬೇರೆ ಏನು ಕೆಲಸ ಇದೆ? ಪ್ರತಿಭಟನೆ ಮಾಡೋದೇ ಕೆಲಸ ಅಲ್ವಾ? ಮಾಡಲಿ. ಏನೇನೇನು ಬಿಜೆಪಿಯಿಂದ ನನ್ನನ್ನು ಉಚ್ಚಾಟನೆ ಮಾಡಿದ ಮೇಲೆ, ನನ್ನನ್ನು ಸೋಮಶೇಖರನ್ನ ಮತ್ತು ಯತ್ನಾಳವರನ್ನು ಉಚ್ಚಾಟನೆ ಮಾಡಿದ ಮೇಲೆ ಅವು ಯಾವುದಕ್ಕೆ ಮಾಡ್ತಾ ಇದ್ದ ಪರ್ವ ಹೋಗ್ಬೇಕಂತ ಅನಿವಾರ್ಯತೆ ಇದೆ, ಅವಶ್ಯಕತೆ ಇದೆ. ನಮಗೇನಿಲ್ಲ. ನಾವು ನಮಗೆ ಕೊಂಡಂಥ ನ್ಯಾಯದ ಪರ್ವ ನಿಲ್ತೀವಿ. ಬಿಜೆಪಿ ಹೇಳಿರ್ತಕ್ಕಂಥದ್ದಷ್ಟು ನ್ಯಾಯ ಅಂತ ಒಪ್ಕೊಡೋದಕ್ಕೆ ನಾವಿಲ್ಲ. ಇಲ್ಲಿ ಎಲ್ಲದಕ್ಕೂ ನ್ಯಾಯ ಪರವಾಗಿದ್ದಾರೆ. ಕಬ್ಬು ಬೆಳೆಗಾರರ ಪರವಾಗಿ ಏನು ನ್ಯಾಯ ಮಾಡಿದ್ದಾರೆ? ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರ ಸಮಸ್ಯೆ ಮುಖ್ಯಮಂತ್ರಿಗಳು ಬಹಳ ಪ್ರಾಂಜಲ ಮನಸ್ಸಿನಿಂದ ಕೂತು ಬಗೆಹರಿಸಿದರು. ಸಕ್ಕರೆ ರೇಟು ಕಳೆದ 9 ವರ್ಷದಿಂದ ಸಕ್ಕರೆ ರೇಟ್ ಏರಿಲ್ಲ. ಕೇಂದ್ರ ಸರ್ಕಾರ 8 ವರ್ಷದಿಂದ ಎಥನಾಲ್ ರೇಟ್ ಹೇಳಿಲ್ಲ. ಆದರೆ ಶುಗರ್ ಕ್ಯಾನ್ ಪ್ರೈಸ್ ನಿಕ್ಕೆ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಲ್ಲ. ಆದಾಗ್ಯೂ ಉತ್ತರ ಕರ್ನಾಟಕದ ಕಾರ್ಖಾನೆ 64 ಕಾರ್ಖಾನೆ ಮಾಲಕರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾತಿಗೆ ಗೌರವ ಕೊಟ್ಟು ಈ ನಾಡಿನ ರೈತ ಹಿತದೃಷ್ಟಿಯನ್ನು ಅವಲೋಕಿಸಿ ಕೊಟ್ಟಂಥ ಮಾತಿನಂತೆ ಕೊಟ್ಟಂಥ ಆದೇಶವನ್ನು ಪಾಲಿಸಿ ರೈತರಿಗೆ ಬೇಕಂತ ಕೆಲಸವನ್ನು ಮಾಡಿದ್ದೇವೆ. ಇಷ್ಟೆಲ್ಲ ಮಾತನಾಡ್ತಾರೆ. ವಿಜೇಂದ್ರ ಅವ್ರಿಗೆ ಇದನ್ನು ಮಾಡಿಸ್ಕೊಳ್ಳೋದಕ್ಕೆ ಯಾಕೆ ಆಗೋದಿಲ್ಲ? ದಿಲ್ಲಿಯಲ್ಲಿ ಯಾಕೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ? ದಿಲ್ಲಿಯಲ್ಲಿ ಹೋದ ಸರ್ಕಾರ ತಾನೇ ಸಕ್ಕರೆ ರೇಟ್ ಏರಿಸ್ಲಿಕ್ಕೆ ಕೇಳಬೇಕು, ಎಥನಾಲ್ ರೇಟ್ ಏರಿಸ್ಲಿಕ್ಕೆ ಕೇಳಬೇಕು, ಅದರಲ್ಲಿ ರೈತರಿಗೆ ಪಾಲು ಕೊಡಿ ಅಂತ ಕೇಳಬೇಕು. ಇದನ್ನೆಲ್ಲ ಮಾಡದೆ ಶುಗರ್ ರೇಟ್ ಕಡಿಮೆ ಮಾಡ್ತಾ ಹೋಗಬೇಕು, ಕಬ್ಬಿನ ರೇಟ್ ಹೆಚ್ಚು ಮಾಡ್ತಾ ಹೋಗಬೇಕು ಅಂತ ಯಾವ ಕಾರ್ಖಾನೆ ನಡೆಯುತ್ತೆ? ಇವತ್ತು ಕಾರ್ಖಾನೆಗಳು ಬಂದಾದ ಎಷ್ಟು ಮನೆ ಉಪವಾಸ ಬೀಳ್ತವೆ, ಎಷ್ಟು ನಿರುದ್ಯೋಗಿ ಸಮಸ್ಯೆ ಪ್ರಾರಂಭ ಆಗುತ್ತೆ. ಇವತ್ತೆಲ್ಲ ಒಂದಕ್ಕೊಂದು ಪೂರಕ ಅಲ್ವ ಇವೆಲ್ಲವೂ? ಕಾರ್ಖಾನೆಗಳು ಎಷ್ಟು ಬೇಕೋ